ಅಂತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ರುರು ತನ್ನ ತಂದೆಯ ಹತ್ತಿರ ಹಿಂದೆ ಸರ್ಪಯಾಗದ ಒಂದು ದೊಡ್ಡ ಅನಾಹುತ ನಡೆದಾಗ ಜರತ್ಕಾರುವಿನ ಕಥೆ ಏನು ಅಂತ ಹೀಗೆ ಕೇಳಿದ್ದಕ್ಕೆ ಪ್ರಮತಿ ಎಲ್ಲ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ವಾಸುಕಿಯ ತಾಯಿ ಕದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಕೊಟ್ಟ ತನ್ನ ಮಕ್ಕಳ ಶಾಪ ಅದು ಇಡೀ ಸರ್ಪಕುಲ ನಾಶಕ್ಕೆ ಕಾರಣ ಆಯಿತು. ಅಂತಹ ಒಂದು ದೊಡ್ಡ ಘಟನೆಗೆ ಇಡೀ ಜಗತ್ತೇ ಸಾಕ್ಷಿಯಾಗಿ ನಿಂತಿತ್ತು. ರುರು ಕೇಳ್ತಾನೆ, ಕದ್ರು ತನ್ನ ಮಕ್ಕಳಿಗೆ ಯಾಕೆ ಶಾಪ ಕೊಟ್ಲು ಅಂತ. ಆಗ ಪ್ರಮತಿ ಅದನ್ನು ಮುಂದುವರೆಸ್ತಾ ಕಶ್ಯಪನಿಗೆ, ಅಂದರೆ ಇಡೀ ಜಗತ್ತಿನ ಸೃಷ್ಟಿಯ ಪ್ರಕ್ರಿಯೆ ಅಂತ ಆರಂಭ ಆಗುವುದು ಕಶ್ಯಪರ ಮರೀಚಿ ಕಶ್ಯಪರಿಂದಾಗಿ ಮುಂದುವರಿತಾ ಹೋಗುತ್ತೆ. ಕಶ್ಯಪರಿಗೆ 13 ಜನ ಇದ್ದಂತಹ ಸಂತತಿಗೆ ಕಾರಣವಾದಂತಹ ಪತ್ನಿಯರಲ್ಲಿ ಇಬ್ಬರು ಪ್ರಧಾನವಾಗಿ ಈ ಕಥೆಗೆ ಸಂಬಂಧಪಟ್ಟವರು ವಿನತಾ ಮತ್ತು ಕದ್ರು ಅಂತ. ಅವರಿಬ್ಬರು ಯಾವಾಗಲೂ ಜೊತೆಯಾಗಿರ್ತಾ ಇದ್ದವರು. ಎಲ್ಲ ಸಂದರ್ಭದಲ್ಲೂ ಕಶ್ಯಪರನ್ನು ಹೊಂದಿಕೊಂಡು ಬದುಕ್ತಾ ಇದ್ದವರು. ಸಹಜವಾಗಿ ತಾಯ್ತನದ ಅಪೇಕ್ಷೆಯನ್ನು ಪಟ್ಟು ಕಶ್ಯಪರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಹಾಗೆ ಪ್ರಾರ್ಥನೆ ಮಾಡಿದಾಗ ಕಶ್ಯಪ ಖಂಡಿತ ಆಗಲಿ, ಅದಕ್ಕೆ ಸಮಯ ಬಂದಾಗ ನಾನು ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳ್ತಾನೆ. ಒಂದು ಸರ್ತಿ ದೊಡ್ಡ ಯಾಗವನ್ನು ಮಾಡಿ ಆ ಮೂಲಕ ಅವರಿಗೆ ಯಜ್ಞದ ಪ್ರಸಾದವಾಗಿ ಸಂತತಿಯ ಬೆಳವಣಿಗೆಗೆ ಕಾರಣವಾದ, ಸಂತತಿ ಮುಂದುವರಿಲಿಕ್ಕೆ ಬೇಕಾದ ಹವಿಸ್ಸನ್ನು ಅದರಲ್ಲಿ ಆಹುತಿ ಕೊಡಬೇಕು ಅಂತ ಯೋಚಿಸ್ತಾನೆ. ಆ ಯಾಗವನ್ನು ಕೈಗೊಳ್ಳಲಿಕ್ಕಾಗಿ ದೂರ ದೂರದ ಊರುಗಳಿಂದ ಬೇರೆ ಬೇರೆ ಕಡೆಗಳಿಂದ ಋಷಿಮುನಿಗಳನ್ನೆಲ್ಲ, ರಾಜರನ್ನೆಲ್ಲ, ದೇವತೆಗಳನ್ನೆಲ್ಲ ಕರೆಸ್ತಾನೆ. ಹಾಗೆ ಕರೆಸುವಾಗ ವಾಲಖಿಲ್ಯರು ಅಂತ 60,000 ಜನ, ಅವರ ಎಲ್ಲರ ಹೆಸರು ವಾಲಖಿಲ್ಯರು ಅಂತ, ಅಷ್ಟೂ ಜನ ಈ ಋಷಿಗಳ ಯಾಗಕ್ಕೆ ಬರುವುದು ಅಂತಾಗುತ್ತೆ. ಅವರು 60,000 ಜನ, ಅವರದೊಂದು ವಿಶೇಷವಾದ ವ್ಯಕ್ತಿತ್ವ ಇತ್ತು. ಅವರ ದೇಹ ಹೆಬ್ಬೆರಳಿನಷ್ಟೇ ಗಾತ್ರದ್ದು. ಅದಕ್ಕಿಂತ ಹೆಚ್ಚು ಅವರು ಯಾವತ್ತೂ ಬೆಳೀತಾನೇ ಇರಲಿಲ್ಲ. ಎಷ್ಟು ವರ್ಷಗಳ ಕಾಲ ಅವರು ಬದುಕಿದ್ರೂ ಕೂಡ ಅವರ ಆಯುಷ್ಯವೂ ಬಹಳ ದೀರ್ಘ, ದೇಹದ ಬೆಳವಣಿಗೆಯೂ ಒಂದೇ ಥರ ಸ್ಥಿರವಾಗಿರುತ್ತೆ. ಅದು ಹೆಚ್ಚು ಆಗುವುದಿಲ್ಲ, ಕಮ್ಮಿಯೂ ಆಗುವುದಿಲ್ಲ ಅನ್ನೋ ಸ್ಥಿತಿಯಲ್ಲಿತ್ತು. ಆದರೆ ಯಾಗಕ್ಕೆ ಬರುವಾಗ ಹಾಗೇ ಬರಬಾರದು. ನಾವು ದೇವರ ಪೂಜೆಗೆ ಹೋಗುವಾಗ, ದೇವಸ್ಥಾನಗಳಿಗೆ ಹೋಗುವಾಗ, ಮಕ್ಕಳಿರುವ ಮನೆಗೆ ಹೋಗುವಾಗ, ಗರ್ಭಿಣಿ ಇರುವ ಮನೆಗೆ ಹೋಗುವಾಗ, ವೃದ್ಧರಿರುವ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ಆ ಜಾಗದಲ್ಲಿ ಯಾವುದು ಉಚಿತವೋ ಅಂತಹ ವಸ್ತುಗಳನ್ನು ಕೊಟ್ಟು ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಆ ಕೊಡುಕೊಳ್ಳುವಿಕೆ ಎನ್ನುವುದು ಕೇವಲ ಒಂದು ಆಧ್ಯಾತ್ಮಿಕವಾದ ಚಿಂತನೆ ಅನ್ನೋದಕ್ಕಿಂತ ಹೆಚ್ಚು ಸಾಮಾಜಿಕವಾದಂತಹ ವಸ್ತು ವಿನಿಮಯದಿಂದ ಅಗತ್ಯವನ್ನು ಪೂರೈಸುವಂತಹ ಒಂದು ವಿಧಾನವಾಗಿತ್ತು. ಆ ವಿಧಾನದಂತೆ ಋಷಿಗಳು ಯಾಗಕ್ಕೆ ಹೊರಡುವಾಗ ನಾವೇನು ತಗೊಂಡು ಹೋಗ್ಬೋದು, ಸಮಿಧೆಗಳನ್ನು ತೆಗೆದುಕೊಂಡು ಹೋಗೋಣ ಅಂತ ಆ ಹೆಬ್ಬೆರಳಿನ ಗಾತ್ರದ ವಾಲಖಿಲ್ಯರು ನಡೀತಾ ಬರ್ತಾ ಇರಬೇಕಾದ್ರೆ ಒಂದು ಅಂಗುಲದ ಸಮಿಧೆ, ಅದನ್ನು ಒಬ್ಬರು ಹಿಂಬದಿಯಿಂದ ಹೆಗಲಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೊಬ್ಬರು ಮುಂಬದಿಯಿಂದ ಹೆಗಲಲ್ಲಿ ಇಟ್ಕೊಂಡಿದ್ದಾರೆ. ನಡೀತಾ ಹೋಗಬೇಕಾದ್ರೆ ಅದು ಮಳೆಗಾಲದ ಹೊತ್ತಿಗೆ ನೆಲದಲ್ಲಿ ಮಣ್ಣು ಸ್ವಲ್ಪ ಚೆನ್ನಾಗಿ ಹಸಿಯಾಗಿತ್ತು. ಒಂದು ಜಾಗದಲ್ಲಿ ಹಸುಗಳೆಲ್ಲ ಹೊರಟು ಹೋದ ಜಾಗದಲ್ಲಿ ಹಸು ಹೆಜ್ಜೆ ಇಟ್ಟ, ಗೋಪದ ಅಂತ ಕರೀತಾರೆ, ಇಟ್ಟ ಜಾಗದಲ್ಲಿ ನೀರು ತುಂಬಿಕೊಂಡು ಹೊಂಡಾಗಿತ್ತು. ಈ ವಾಲಖಿಲ್ಯರಿಗೆ ಅದನ್ನು ದಾಟ್ಲಿಕ್ಕಾಗಲಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಅಡ್ಡ ಇತ್ತು. ಈ ಹೊಂಡ ಅವರಿಗೆ ಒಂದು ದೊಡ್ಡ ಬಾವಿಯ ಥರ ಇತ್ತು. ಆ ಪರಿಸ್ಥಿತಿಯಲ್ಲಿ ಮೈಯನ್ನು ವಾಲಿಸಿಕೊಂಡು ಹೇಗೋ ಜಾಗ್ರತೆಯಿಂದ ಪಕ್ಕಕ್ಕೆ ಸರಿದು ಹೊಂಡವನ್ನು ದಾಟಿಕೊಂಡು ಮುಂದೆ ಹೋಗುವಾಗ ಕಶ್ಯಪರ ಮಗನಾದಂತಹ ಅದಿತಿಯ ಗರ್ಭದಲ್ಲಿ ಹುಟ್ಟಿದಂತಹ ಇಂದ್ರ ತನ್ನ ಐರಾವತದ ಮೇಲೆ ಬರ್ತಾ ಇದ್ದ. ಐರಾವತದ ಮೇಲೆ ಬರುವಾಗ ಈ ಋಷಿಮುನಿಗಳು ಕಷ್ಟಪಡ್ತಾ ಇರುವುದನ್ನು ನೋಡಿ ಇಷ್ಟು ತಪಸ್ವಿಗಳಂತೆ, ಇಷ್ಟು ದೊಡ್ಡವರಂತೆ, ಆದರೆ ಈ ಸಮಿಧೆಯನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಒಂದು ನಮ್ಮದೇ ಮನಸ್ಸಿನ ಭಾವವನ್ನು ಇಂದ್ರನ ಮೂಲಕ ತೋರಿಸಿಕೊಡ್ತಾರೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ನಮ್ಮಕ್ಕಿಂತ ಸ್ವಲ್ಪ ಬೇರೆಯಾಗಿದ್ದಾನೆ, ವಿಚಿತ್ರವಾಗಿದ್ದಾನೆ ಅನ್ನೋದಕ್ಕೆ ಅಣಗಿಸುವುದರಿಂದಲೇ ಅದರ ಪರಿಹಾರ ಅಲ್ಲ, ಅಣಗಿಸುವುದು ಅದು ತರವೂ ಅಲ್ಲ. ತಕ್ಷಣದಲ್ಲಿ ಅಂಥ ಕುಬ್ಜವಾದ ಶರೀರವನ್ನು ಇಟ್ಟುಕೊಂಡು ಯಾಕೆ ಒದ್ದಾಡಬೇಕು, ಎಲ್ಲ ನನ್ನ
ಐರಾವತದ ಆನೆ ಮೇಲೆ ನೀವು ಹಾಕಿ ಕೊಟ್ಟಿದ್ರೆ 2 ನಿಮಿಷದಲ್ಲಿ ತಗೊಂಡು ಹೋಗಿ ಅದೆಲ್ಲ ವ್ಯವಸ್ಥೆ ಮಾಡ್ತಿದ್ದೆ, ನೀವು ಯಾಕೆ ಅದಕ್ಕೆ ಕಷ್ಟಪಡಬೇಕು ಅನ್ನೋದನ್ನು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾನೆ. ತಪಸ್ವಿಗಳು ಆ ಇಷ್ಟು ಸಣ್ಣ ಸಮಿಧೆಯನ್ನು ನಿಮಗೆ ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗದವರು ಇಡೀ ಜಗತ್ತಿನ ರಕ್ಷಣೆ ನೀವು ಮಾಡ್ತೇನೆ ಅಂತ ಆ ಹೊಣೆಯನ್ನು ಹೊರೋದ್ರಲ್ಲಿ ಏನು ಅರ್ಥ ಇದೆ ಅಂತ. ವಾಲಖಿಲ್ಯರು ಅವರ ಉದ್ದೇಶ ಇದ್ದದ್ದು ತಪಸ್ಸನ್ನು ಸಣ್ಣ ಪುಟ್ಟ ಕಾರಣಗಳಿಗೆಲ್ಲ ಬಳಸಬಾರದು ಅಂತ. ಅದರ ಅರ್ಥ ಅವರಿಗೆ ಬೇಕಾದ ರೀತಿಯಲ್ಲಿ ಮನೋವೇಗದಿಂದ ಎಲ್ಲಿಗೆ ಬೇಕೋ ಆ ವಸ್ತುವನ್ನು ಅಲ್ಲಿಗೆ ತಲುಪಿಸುವ ಶಕ್ತಿ ಇರಲಿಲ್ಲ ಅಂತ ಅರ್ಥ ಅಲ್ಲ. ಯಾವುದೇ ಕೆಲಸಕ್ಕೂ ನಾವು ವ್ಯರ್ಥವಾಗಿ ಶಕ್ತಿಯನ್ನು ಹಾಕಬಾರ್ದು. ಅದರಿಂದಾಗಿ ಜೊತೆಗೆ ಯಾಗದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನೋದಾದರೆ ನಾವು ಅದರ ಜೊತೆಗೆ ತೊಡಗಬೇಕು. ಎಲ್ಲೋ ದೂರದಲ್ಲೇ ಕೂತು ನಾವು ಅಷ್ಟಕ್ಕೆ ದುಡ್ಡು ಕಳಿಸ್ತೇವೆ, ನೀವು ಬೇಕಾದನ್ನು ಮಾಡ್ಕೊಳ್ಳಿ ಅಂತ ಹೇಳುವುದರಲ್ಲಿ ಅಂತಹ ದೊಡ್ಡ ಸ್ಥಿಕೆ ಏನು ಹೇಳ್ಕೊಳ್ಳಿಕ್ಕಿಲ್ಲ. ನಾವಲ್ಲಿ ತನು ಮನ ಧನ ಅದು 3 ಸೇರಿದಾಗಲೇ ಒಂದು ಕಾರ್ಯ ಪರಿಪೂರ್ಣ ಆಗುತ್ತೆ. ನಾವು ಕೇವಲ ಯಾರತ್ರ ನಿಜವಾಗಿಯೂ ಶಕ್ತಿ ಇಲ್ಲವೋ ಸಂಪತ್ತನ್ನು ಒದಗಿಸುವುದಕ್ಕೆ ಆಗ ತನುಮನ ಸಾಕು. ಆದರೆ ತನುಮನ ಕೊಡದೆ ಕೇವಲ ಧನದಿಂದ ಕೊಟ್ಟು ನಾವು ಅಧಿಕಾರ ಚಲಾಯಿಸ್ತೇವೆ ಅಂತ ಇವತ್ತಿನ ವ್ಯವಹಾರ ನಡೆಯುತ್ತಲ್ವಾ, ಇದು ಯಾವ ಕಾರಣಕ್ಕೂ ಅದರಿಂದ ಫಲಪ್ರದ ಅಲ್ಲ. ಯಾವುದೇ ಕೆಲಸದಿಂದ ನಿಜವಾದ ವ್ಯವಸ್ಥೆ ಉಂಟಾಗುವುದಿಲ್ಲ ಅನ್ನೋದನ್ನು ಸೂಚಿಸಬೇಕಿತ್ತು. ವಾಲಖಿಲ್ಯರಿಗೆ ಕೋಪಗೊಂಡು ಅವನ ಮೇಲೆ ಬೈತಾರೆ. ನೀನು ನಿನ್ನತ್ರ ದೊಡ್ಡ ಸಾರೋಟು ಇದೆ, ಐರಾವತ ಇದೆ ಅನ್ನುವ ಕಾರಣಕ್ಕೆ ಅಹಂಕಾರದಿಂದ ವರ್ತಿಸಿ ನಮ್ಮನ್ನು ಅಪಮಾನಿಸುವುದಲ್ಲದೆ ನಮ್ಮ ಕುಬ್ಜ ಶರೀರವನ್ನು ಕಂಡು ಅಣಗಿಸ್ತಿದ್ದೀಯಲ್ವಾ, ನಿನಗೆ ನಿನ್ನಕ್ಕಿಂತ ಹೆಚ್ಚು ಬಲಶಾಲಿಯಾದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಜಗತ್ತಿನಲ್ಲಿ ಸೃಷ್ಟಿ ಮಾಡಿಯೇ ನಮ್ಮ ತಪಸ್ಸಿನ ಬಲ ಏನು ಅನ್ನೋದನ್ನು ತೋರಿಸ್ತೇವೆ ಅಂತ ಹೇಳಿ ಸೀದಾ ತಮ್ಮ ಪಾಡಿಗೆ ದುರುದುರು ಅಂತ ಹೊರಟರು. ಇವನಿಗೆ ಅವರ ಹತ್ರ ಮತ್ತೆ ಮರು ಮಾತನಾಡಲಿಕ್ಕೆ ನಾಚಿಕೆಯಾಗಿ ಸೀದಾ ಅಪ್ಪನ ಹತ್ರ ಬಂದವನೇ, ಅಪ್ಪ ನನ್ನಿಂದ ಒಂದು ಅಚಾತುರ್ಯ ನಡೆದು ಹೋಗಿದೆ, ಹಿರಿಯರನ್ನು ನಾನು ಅವಮಾನಿಸಿದ್ದೇನೆ, ಅದಕ್ಕೆ ಅವರು ಯಾವ ರೀತಿ ರಿಯಾಕ್ಟ್ ಆಗಿದ್ದಾರೆ ಅಂದರೆ ನನಕ್ಕಿಂತ ಬಲಿಷ್ಠನಾದ ಒಬ್ಬ ಇಂದ್ರನನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಹೊರಟಿದ್ದಾರೆ, ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಾಗದೆ ನಿಮ್ಮ ಹತ್ರ ಬಂದಿದ್ದೇನೆ, ನನ್ನನ್ನು ದಯವಿಟ್ಟು ರಕ್ಷಿಸಿ ಅಂತ. ದೇವಲೋಕದ ಒಡೆತನವನ್ನು ಸಂಪಾದಿಸಿದಂತಹ ಇಂದ್ರ ಆದರೆ ಈ ರೀತಿ ಒಂದು ಸಾಮಾನ್ಯ ಮನಸ್ಸಿನ ಹಿಡಿತವನ್ನು ಸಾಧಿಸಲಾರದೆ ಋಷಿಗಳನ್ನು ಅಣಗಿಸಿದ್ದನ್ನು ನೋಡಿ ಕಶ್ಯಪ ಹೇಳ್ತಾನೆ, ದುಡುಕಬಾರ್ದಪ್ಪ, ಎಷ್ಟೇ ನಮ್ಮ ಹತ್ರ ಅಧಿಕಾರ ಇದ್ರೂ ಕೂಡ ಅದು ಮದವಾಗಿ ಕಾಡಿತು ಅಂತಂದರೆ ಸಂಪತ್ತಿನ ಮದ ಅಥವಾ ಅಧಿಕಾರದ ಮತ ಅಥವಾ ಮದ ಅಥವಾ ಬಲಮದ ಇದು ಯಾವುದು ಕೂಡ ನಮ್ಮನ್ನು ಬಹಳ ದಿವಸ ನಾವು ಯಾವ ಸ್ಥಿತಿಯಲ್ಲಿದ್ದೇವೋ ಆ ಸ್ಥಿತಿಯಲ್ಲಿ ಉಳಿಲಿಕ್ಕೆ ಬಿಡುವುದಿಲ್ಲ. ಜಾಗ್ರತೆ ಇರಬೇಕು, ನಾನು ಮಾತಾಡ್ತೇನೆ, ಏನು ಯೋಚನೆ ಮಾಡಬೇಡ ಅಂತ ವಾಲಖಿಲ್ಯರ ಬಳಿಗೆ ಹೋಗಿ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು. ಆ ಪ್ರಾರ್ಥನೆಯ ಫಲ ಮತ್ತು ಅದಿತಿ ಕಶ್ಯಪರ ಸಂಬಂಧದಿಂದಾಗಿ ಹುಟ್ಟಿದ ಇಂದ್ರನ ಯೋಚನೆ, ಅದಕ್ಕೆ ಅನುಕೂಲವಾಗುವಂತಹ ಒಂದು ದೊಡ್ಡ ಘಟನೆ ಮತ್ತೆ ಯಾಗದ ಮೂಲಕ ನಡೆಯುತ್ತೆ. ಆ ಭಾಗ ಏನು ಅಂತ ಮತ್ತೆ ಮುಂದಿನ ಬಾರಿ ಸೇರಿದಾಗ ನೋಡೋಣ. ನಮಸ್ಕಾರ.